ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಈ ಒಂದು ಕಾರ್ಡನ್ನು ನೀವೇನಾದ್ರು ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ 3,000 ರೂಪಾಯಿ ಖಾತೆಗೆ ಜಮಾ ಆಗುತ್ತೆ. ಸ್ನೇಹಿತರೆ, ಇದನ್ನ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಏಜ್ ಬಂದ್ಬಿಟ್ಟು 18 ವರ್ಷದಿಂದ 60 ವರ್ಷದ ಒಳಗಿದ್ರೆ ನೀವು ಈ ಕಾರ್ಡನ್ನ ಮಾಡಿಸ್ಕೊಳ್ಬಹುದು. ಹಾಗೇನೆ ಈ ಕಾರ್ಡನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ ಯಾವುದೇ ರೀತಿಯಾಗಿ ವಯೋಮಿತಿ ಇಲ್ಲ. ಅಂದ್ರೆ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು, ಜೊತೆಗೆ ಮಹಿಳೆಯರು ಕೂಡ ಮಾಡಿಸ್ಕೊಳ್ಬಹುದು. ಪ್ರತಿ ತಿಂಗಳು 3,000 ರೂಪಾಯಿಯನ್ನ ಪಡ್ಕೊಳ್ಬಹುದು. ಅದರ ಜೊತೆಗೆ ಲಕ್ಷಾಂತರ ರೂಪಾಯಿಗಳ ಬೆನಿಫಿಟ್ ಕೂಡ ನೀವು ಪಡ್ಕೊಳ್ಬಹುದು. ಸ್ನೇಹಿತರೆ, ಹೇಗೆ ಈ ಕಾರ್ಡನ್ನ ಮಾಡಿಸ್ಕೊಳೋದು, ಹಾಗೆ ಹೇಗೆ ಲಕ್ಷಾಂತರ ರೂಪಾಯಿ ಬೆನಿಫಿಟ್ ಅನ್ನ ನೀವು ಮಾಡ್ಕೋಬೇಕು, ಹಾಗೆ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವುದೇ ರೀತಿಯಾಗಿ ನಿಮ್ಗೆ ಚಾರ್ಜಸ್ ಕೂಡ ಆಗೋದಿಲ್ಲ. ಸ್ನೇಹಿತರೆ, ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ಚಾನಲ್ನ ವಿಡಿಯೋನ ನೋಡಿ. ಯಾಕೆ ಅಂದ್ರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಲ್ಲ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬದಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಯೋಜನೆ ಬಂದ್ಬಿಟ್ಟು ನಿಮಗೆ ಪ್ರತಿಯೊಬ್ಬರು ಕೂಡ ಹೋಗಿ ಅರ್ಜಿಯನ್ನ ಹಾಕ್ಬೋದು, ಮಹಿಳೆಯರು ಮತ್ತು ಪುರುಷರು. ನಿಮ್ಮ ಏಜ್ ಬಂದ್ಬಿಟ್ಟು 18ರಿಂದ 60 ವರ್ಷದ ಒಳಗಾಗಿರ್ಬೇಕು. ನೀವು ಅರ್ಜಿಯನ್ನ ಹಾಕ್ಬೋದು. ಹಾಗೇನೆ ಅರ್ಜಿಯನ್ನ ಹಾಕ್ಲಿಕ್ಕೆ ನಿಮಗೆ ಇಲ್ಲೇ ಹೋಗಿ ಅರ್ಜಿಯನ್ನ ಹಾಕಬೇಕು, ಇಷ್ಟೇ ಚಾರ್ಜಸ್ ಆಗತ್ತೆ ಅಂತ ಯಾವುದೇ ರೀತಿಯಾಗಿಲ್ಲ. ಸ್ನೇಹಿತರೆ, ಈ ಅರ್ಜಿಯನ್ನ ಹಾಕಿದ್ರೆ ನೀವು ಪ್ರತಿ ತಿಂಗಳು 3,000 ರೂಪಾಯಿನ ಪಡ್ಕೊಳೋದ್ರ ಜೊತೆಗೆ ನಿಮ್ಗೆ ನಿಮ್ಮ ಮಕ್ಕಳಿಗೆ ಮದುವೆ ಮುಂದೆ ಫ್ಯೂಚರ್ ಅಲ್ಲಿ ಮದುವೆ ಮಾಡಬೇಕು ಅಂತ ಇದ್ರೆ ಮದುವೆಗೂ ಕೂಡ ನಿಮ್ಗೆ 1,00,000 ರೂಪಾಯಿ ತರ ಹಣವನ್ನು ಕೂಡ ಕೊಡ್ತಾರೆ. ಅದರ ಜೊತೆಗೆ ಹಾಸ್ಪಿಟಲ್ ಚಾರ್ಜಸ್ ಅಂದ್ರೆ ಸಬ್ಸಿಡಿ ರೀತಿಯಲ್ಲಿ ಹಾಸ್ಪಿಟಲ್ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತದ್ದು, ಅಥವಾ ಆಸ್ಪತ್ರೆಯಲ್ಲಿ ಏನಾದ್ರೂ ನೀವು ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೊಳ್ಳುವಂಥದ್ದು ಏನಾದ್ರೂ ಆದ್ರೆ ಮುಂದಿನ ದಿನಗಳಲ್ಲಿ, ಮುಂದೆ ಫ್ಯೂಚರ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ. ಮುಂದಿನ ದಿನಗಳಲ್ಲಿ ಹಾಸ್ಪಿಟಲ್ ಚಾರ್ಜಸ್ ಏನಾದ್ರೂ ಆದ್ರೆ ಅದರಲ್ಲೂ ಕೂಡ ಸಬ್ಸಿಡಿ ರೀತಿಯಲ್ಲಿ ನಿಮ್ಗೆ ಕೊಡ್ತಾರೆ. ಹಾಗೆ ನಿಮ್ಗೆ ಮಕ್ಕಳಿಗೆ ಮುಂದೆ ಎಜುಕೇಶನ್ ಮಾಡಬೇಕು ಅಂದ್ರೂ ಕೂಡ ಎಜುಕೇಶನ್ ಅಲ್ಲೂ ಕೂಡ ನಿಮ್ಗೆ ಮಕ್ಕಳಿಗೆ ಹಣವನ್ನ ಕೂಡ ಕೊಡ್ತಾರೆ. ಸ್ನೇಹಿತರೆ, ಇದನ್ನ ನೀವು ಆರಾಮಾಗಿ ಈ ಕಾರ್ಡನ್ನ ಪಡ್ಕೊಂಡು ನೀವು ಪ್ರತಿ ತಿಂಗಳು ಅದರ ಜೊತೆಗೆ 3,000 ರೂಪಾಯಿ ತರ ನಿಮ್ಮ ಖಾತೆಗೆ ಹಣವನ್ನ ನೀವು ಜಮಾ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಹೇಗೆ ಈ ಕಾರ್ಡನ್ನ ಮಾಡಿಸ್ಕೊಳೋದು ಅಂತ ಅಂದ್ರೆ ಈ ಕಾರ್ಡಿನ ಹೆಸರು ಬಂದ್ಬಿಟ್ಟು ಲೇಬರ್ ಕಾರ್ಡ್ ಅಂತ. ಸ್ನೇಹಿತರೆ, ಪ್ರತಿಯೊಬ್ಬರ ಹತ್ರನು ತುಂಬಾ ಜನರ ಹತ್ರ ಈಗ ಆಲ್ರೆಡಿ ಈ ಲೇಬರ್ ಕಾರ್ಡ್ ಅನ್ನೋದು ಇದೆ. ಅದ್ರ ಬೆನಿಫಿಟ್ ಅನ್ನು ಕೂಡ ಸಾಕಷ್ಟು ಜನ ಮಹಿಳೆಯರು ಮತ್ತೆ ಪುರುಷರು ಈಗಾಗಲೇ ಪಡ್ಕೊಂತಾ ಇದ್ದಾರೆ. ಈ ಲೇಬರ್ ಕಾರ್ಡ್ನ ನೀವು ಪಡ್ಕೋಬೇಕಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಡಿಸ್ಟಿಕ್ ಅಲ್ಲಿ ಅಥವಾ ತಾಲೂಕ್ ಪಂಚಾಯತಿಗಳಲ್ಲಿ ಇರುತ್ತೆ. ಅಂದ್ರೆ ತಾಲೂಕ್ ಆಫೀಸ್ ಅಂತ ಏನ್ ಹೇಳ್ತೀವಿ, ತಾಲೂಕುಗಳಲ್ಲೂ ಕೂಡ ಇರುತ್ತೆ. ಆಲ್ಮೋಸ್ಟ್ ಡಿಸ್ಟಿಕ್ ಗಳಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಲೇಬರ್ ಆಫೀಸ್ ಅಂತಾನೆ ಇರುತ್ತೆ. ಲೇಬರ್ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಅರ್ಜಿಗೆ ಒಂದು 10 ರೂಪಾಯಿ ತಗೊಳ್ಬಹುದು, ಅಥವಾ ಚಾರ್ಜಸ್ ಕೂಡ ಇಲ್ಲದೆ ಇರಬಹುದು. ಹೋಗುವಾಗ ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೇನೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ತೆಗೆದುಕೊಂಡು ಹೋದ್ರೆ ಸಾಕು, ನೀವು ಆರಾಮಾಗಿ ಅರ್ಜಿಯನ್ನ ಹಾಕ್ಬೋದು. ಅರ್ಜಿಯನ್ನ ಹಾಕಿ ಒಂದು 30 ದಿನಗಳ ಒಳಗಡೆ ನಿಮ್ಗೆ ಈ ಲೇಬರ್ ಕಾರ್ಡ್ ಅನ್ನೋದು ನಿಮ್ಗೆ ಸಿಗತ್ತೆ. ಸ್ನೇಹಿತರೆ, ನೀವು ಅಡ್ರೆಸ್ ಅನ್ನ ಕೊಟ್ಟಿರ್ತೀರಲ್ವಾ, ಆ ಅಡ್ರೆಸ್ಗೆ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ಅವರು ಸೆಂಡ್ ಮಾಡ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ತಲುಪತ್ತೆ. ಈ ತಲುಪಿದ ನಂತರ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಹೇಗೆ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ತಲುಪಿದ ನಂತರ ನೀವು ಈಗ ಪ್ರತಿ ತಿಂಗಳು ನಿಮ್ಗೆ ಬರತ್ತಲ್ವಾ ಹಣ 3,000 ರೂಪಾಯಿ. ನಿಮ್ಮ ಏಜ್ ಬಂದ್ಬಿಟ್ಟು 60 ವರ್ಷ ಮೇಲ್ಪಟ್ಟಾಗಿದ್ದ ಮೇಲೆ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ತರ ಮಹಿಳೆಯರಾಗಿರ್ಬೋದು ಹಾಗೆ ಪುರುಷರಾಗಿರ್ಬೋದು ಅವರ ಖಾತೆಗೆ 3,000 ರೂಪಾಯಿ ತರ ಜಮಾ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಅಂದ್ರೆ ಪ್ರತಿ ತಿಂಗಳು ಕೂಡ ಬರುತ್ತೆ, 3,000 ರೂಪಾಯಿ ಜಮಾ ಮಾಡ್ತಾ ಹೋಗ್ತಾರೆ. ಹಾಗೆ ನಿಮ್ಮ ಮಕ್ಕಳಿಗೆ ಏನಾದ್ರೂ ಮದುವೆ ಮಾಡಬೇಕು ಅಂತ ಇದ್ರೆ ನಿಮ್ಗೆ 1,00,000 ರೂಪಾಯಿ ತರ ನಿಮ್ಗೆ ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಣವನ್ನ ಕೂಡ ಕೊಡ್ತಾರೆ. ಜೊತೆಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ 60 ವರ್ಷ ಮೇಲಾದ್ಮೇಲೆ ಹುಷಾರಿಲ್ಲ ಅಂತಲ್ಲ, ಅದ್ರ ಒಳಗಡೆ ಏನಾದ್ರೂ ಹುಷಾರಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ನೀವು ಸೇರಿರುವಂತ ಆಸ್ಪತ್ರೆಗಳಲ್ಲಿ ಈ ಲೇಬರ್ ಕಾರ್ಡ್ ಅನ್ನೋದು ನಿಮ್ಮ ಹತ್ರ ಇದ್ರೆ ಸಬ್ಸಿಡಿ ರೀತಿ, ಅಂದ್ರೆ ಈಗ ಒಂದು ಇಷ್ಟು ಹಣ ಆಗಿದೆ ಆಸ್ಪತ್ರೆಯಲ್ಲಿ ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಸಬ್ಸಿಡಿ ರೀತಿಯಲ್ಲಿ ಹಣವನ್ನು ಕೂಡ ಕಡಿಮೆ ಮಾಡ್ತಾರೆ.
ಅದರ ಜೊತೆಗೆ ನಿಮ್ಮ ಮಕ್ಕಳ ಎಜುಕೇಶನ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಈಗ ಜಾಸ್ತಿ ಓದಿಸ್ಬೇಕು ಅಂತ ಇರ್ತೀರಾ, ನಿಮಗೆ ಹಣವನ್ನ ಅಷ್ಟು ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಸೊ ಹಣವನ್ನ ಕಟ್ಟುವಂತಹ ಒಂದು ಕೆಪಾಸಿಟಿಯನ್ನು ಕೂಡ ಈ ಲೇಬರ್ ಕಾರ್ಡ್ ಇಂದ ನಿಮ್ಗೆ ಉಪಯೋಗ ಆಗತ್ತೆ ಸ್ನೇಹಿತರೆ. ಸೊ ಇದನ್ನ ಆರಾಮಾಗಿ ಮಾಡಿಸ್ಕೊಳ್ಬಹುದು. ನಿಮ್ಮ ಊರಲ್ಲಿ ಡಿಸ್ಟಿಕ್ ಗಳಲ್ಲಿ ಈ ಲೇಬರ್ ಆಫೀಸ್ ಅನ್ನೋದಿರುತ್ತೆ, ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ನಾನು ತಿಳಿಸ್ಕೊಟ್ಟಿರುವ ಹಾಗೆ ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಹಾಗೇನೆ ನಿಮ್ಮ ತಗೊಂಡು ಹೋದ್ರೆ ನೀವು ಆರಾಮಾಗಿ ಅವರು ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಅಪ್ಡೇಟ್ ಏನು ಅನ್ನೋದಾದ್ರೆ, ಈ ಲೇಬರ್ ಕಾರ್ಡ್ ಅನ್ನ ಯಾರೆಲ್ಲ ಮಾಡಿಸ್ಬೋದು ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರು, ಹಾಗೆ ನಿಮ್ಮ ಹತ್ರ ಸೊ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಮಾಡಿಸ್ಬೋದು. ಇನ್ನೊಂದೇನಂದ್ರೆ, ಈಗ ಮನೆ ಕಟ್ಟುವಂಥವ್ರು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇರ್ತಾರೆ. ಸೊ ಈಗ ನೋಡ್ಬೋದು, ಗಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೆ ಕಟ್ಟುವಂಥವ್ರು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಹೋಗಿ ಈ ಲೇಬರ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ತುಂಬಾ ಜನ ಹಳ್ಳಿಗಳಲ್ಲಿ ಈ ಕೆಲಸವನ್ನ ಮಾಡ್ತಾ ಇರೋರು ಕೂಡ ಈ ಲೇಬರ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನೀವು ಹೋಗಿ ಈ ಲೇಬರ್ ಕಾರ್ಡ್ ನ ಪಡ್ಕೊಂಡು ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಯಾಕಂದ್ರೆ ಇದರಿಂದ ಸಾಕಷ್ಟು ಉಪಯೋಗವಾಗ್ತಾ ಇದೆ. ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ಪ್ರತಿ ತಿಂಗಳು 3,000 ಬರುತ್ತೆ ಅಂದ್ರೆ ಸೊ ನೀವು ಸರ್ಕಾರದಿಂದ ಉಪಯೋಗವನ್ನ ಪಡ್ಕೊಳ್ಲಿಕ್ಕೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ಹಾಗೆ ಮದುವೆಗಾಗ್ಲಿ, ಹಾಗೆ ನೀವು ನೋಡ್ತಾ ಇರ್ಬೋದು, ಸೊ ಹಾಸ್ಪಿಟಲ್ ಚಾರ್ಜಸ್ಸಿಗಾಗಲಿ ಎಲ್ಲದಕ್ಕೂ ಕೂಡ ಸಹಾಯ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ಮಾಹಿತಿಯಲ್ಲಿ ನಿಮ್ಗೇನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಸೊ ನಾನು ಕೆಳಗಡೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ಏನೇನ್ ಬೆನಿಫಿಟ್ ಸಿಗತ್ತೆ ಅನ್ನೋದು ಕೂಡ ಈ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಒಮ್ಮೆ ಕೂಡ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಇದರಿಂದ ಸಾಕಷ್ಟು ಉಪಯೋಗಗಳಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಸಾಕಷ್ಟು ಜನ ಇದನ್ನ ಉಪಯೋಗವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಅಕ್ಕಪಕ್ಕದವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಲೇಬರ್ ಕಾರ್ಡ್ ನ ಪಡ್ಕೊಂಡು ಸಾಧ್ಯವಾದಷ್ಟು ಹೆಲ್ಪ್ ಆಗ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಿಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಮಾಡ್ತೀನಿ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಮುಗಿಸೋಣ. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.